ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳು ಶಾಸಕರು ಸಚಿವರ ಸಭೆಗಳನ್ನು ಆರಂಭಿಸಿದ್ದಾರೆ. ಇದು ವಿಧಾನಸಭಾ ಚುನಾವಣೆಯ ತಯಾರಿಯ ಭಾಗ ಅನ್ನುವಂತೆ ನೋಡಲಾಗ್ತಾ ಇದೆ. ಶಾಸಕರು ಸಚಿವರುಗಳ ಮಧ್ಯೆ ಜಿಲ್ಲಾ ಮಟ್ಟದಲ್ಲಿ ಸಮನ್ವಯತೆ ಹೆಂಗಿದೆ ಅಂತ ಸಭೆಯಲ್ಲಿ ಚರ್ಚೆಗಳಾದವು. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಹೈ ವೋಲ್ಟೇಜ್ ಸಭೆ ಜಿಲ್ಲಾವಾರು. ಅವರವರ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಹೇಗಿದೆ, ಜಿಲ್ಲಾಧ್ಯಕ್ಷರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಅಭಿವೃದ್ಧಿಗೆ ಏನೇನಾಗಬೇಕು, ಸಚಿವರುಗಳ ಜೊತೆಗೆ ಸಮನ್ವಯ ಹೆಂಗಿದೆ ಇತ್ಯಾದಿ ಚರ್ಚೆಗೆ ಬಂದಿದ್ದವು. ಶಾಸಕರುಗಳ ಬೇಡಿಕೆಗಳ ಮೇರೆಗೆ ಕ್ಷೇತ್ರಗಳಿಗೆ ಆಗಬೇಕಾದ ಕೆಲಸದ ಬಗ್ಗೆ ಸ್ಥಳದಲ್ಲೇ ಸಚಿವರಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಶಾಸಕರು ಹೇಳಿದ ಅನೇಕ ಕೆಲಸಗಳಿಗೆ ಅಲ್ಲೇ ಸಚಿವರುಗಳಿಗೆ ಸೂಚನೆ ಕೊಟ್ಟು ಏನೇನಾಗಬೇಕು ಅಂತ. ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ಶಾಸಕರುಗಳ ಸಿಟ್ಟನ್ನ ತಣಿಸುವ ತಕ್ಕ ಮಟ್ಟಿಗಿನ ಪ್ರಯತ್ನ. ಪ್ರಶಾಂತ್ ನಾಥು ಹಾಗೂ ವಿದ್ಯಾ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ವಾರಕ್ಕೊಂದು ಸಲ ಈ ರೀತಿಯ ಸಭೆಗಳಾಗ್ತವೆ, ಜಿಲ್ಲಾವಾರು ಕರೀತಾರೆ ಅಂತ ಮಾಹಿತಿ ಇದೆ. ಏನೇನು ಟೋಟಲ್ ಪ್ಲಾನ್ ಇರೋದೇನು ಮುಖ್ಯಮಂತ್ರಿಗಳದ್ದು? ಡಿಕೆ ಶಿವಕುಮಾರ್ ಅವರು ಮುಖ್ಯವಾಗಿ 2028ರ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಈ ಇಲ್ಲ, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ರೀ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎಸ್ ಪ್ರಶಾಂತ್, ಚುನಾವಣಾ ತಯಾರಿಯ ಭಾಗ, ಅದರ ಜೊತೆಗೆ ಅಸಮಾಧಾನಗೊಂಡಿರೋರನ್ನ ಸಮಾಧಾನವಾಗಿ ಇಟ್ಕೊಳ್ಳಬೇಕಾದ ಜವಾಬ್ದಾರಿನೂ ಇದೆ. ಅಧಿವೇಶನಕ್ಕೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಇಬ್ಬರು ಒಂದು ದಿವಸ ಕೂಡ ಬರಲಿಲ್ಲ, ಅನೇಕರು ಬಂದಿಲ್ಲ. ಹಾಗೆ ಸಚಿವ ಸ್ಥಾನ ಸಿಗದೇ ಇರೋರು, ಅವ್ರನ್ನೆಲ್ಲ ತಣ್ಣಗೆ ಮಾಡಬೇಕಾದ ಜವಾಬ್ದಾರಿ ಇರುತ್ತೆ. ಅದು ನೋಡಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಾಗ ಶಾಸಕರ ಬೆಂಬಲದ ಪ್ರಶ್ನೆಯೇ ಬರಲಿಲ್ಲ. ಆದರೆ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದ್ದು 2028ರಲ್ಲಿ ಮತ್ತೆ ನೀವು ಸರ್ಕಾರವನ್ನು ವಾಪಸ್ ತರಬೇಕು ಅನ್ನುವ ಕಾರಣಕ್ಕೋಸ್ಕರ. ಹೌದು. ಹೀಗಾಗಿ ಡಿ ಕೆ ಶಿವಕುಮಾರ್ ಮಾಡ್ತಿರ್ತಕ್ಕಂಥ ಪ್ರಯತ್ನ ನನಗನ್ಸುತ್ತೆ
ಒಂದು, ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು, ಅವರ ಕ್ಷೇತ್ರದ ಕುಂದು ಕೊರತೆಗಳ ಪಟ್ಟಿಯನ್ನು ಮಾಡಿ ಅದನ್ನು ಫೇಸ್ಡ್ ಮ್ಯಾನರಲ್ಲಿ ಅಥವಾ ಬಹಳ ಶೀಘ್ರಗತಿಯಲ್ಲೂ ಕೂಡ ಆ ಕುಂದು ಕೊರತೆಗಳಿಗೆ ಏನಾದರೂ ಪರಿಹಾರ ಸೂತ್ರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದರ ಬಗ್ಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಮತ್ತು ಎಕ್ಸಿಕ್ಯೂಷನ್ಗೋಸ್ಕರ ಈ ಸಭೆಗಳು ನಡೀತಾ ಇವೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದು ಕಡೆ ಪಾರ್ಟಿ ಸಂಘಟನೆ, 2028 ಚುನಾವಣೆ ತಯಾರಿ, ನರೇಟಿವ್ ಬಿಲ್ಡಿಂಗ್, ಅದಕ್ಕೆ ರಿಸೋರ್ಸ್ ಮೊಬಿಲೈಸೇಷನ್, ಅದು ಒಂದು ಭಾಗ. ಆದರೆ ಈಗ ಆರ್ಎಸ್ ಬಂದಿರತಕ್ಕಂಥ ಶಾಸಕರು ಮತ್ತೊಮ್ಮೆ ಆರ್ಎಸ್ ಬರಬೇಕಾದ್ರೆ ಅವರ ಕ್ಷೇತ್ರದಲ್ಲಿ ಕೆಲಸಗಳು ನಡೀಬೇಕು. ಕಳೆದ 3 ವರ್ಷದಲ್ಲಿ ಶಾಸಕರ ಬಹುದೊಡ್ಡ ದೂರು ದುಮ್ಮಾನ ಇದ್ದದ್ದು ಗ್ಯಾರಂಟಿಗಳ ಕಾರಣದಿಂದಾಗಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಶಾಸಕರಾಗಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂದರೆ ಇಲ್ಲಪ್ಪ ಈ ಒಂದು ಕ್ಷೇತ್ರಕ್ಕೆ ಈ ಕೆಲಸ ಮಾಡಬೇಕು ಅಂದರೆ ನಾನು ದುಡ್ಡು ತರ್ತೀನಿ ಅನ್ನುವ ವಿಶ್ವಾಸ ಶಾಸಕರಿಗೆ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಬಂದ ನಂತರ ಜಿಲ್ಲಾವಾರು ಈ ಸಭೆಗಳನ್ನು ಕರೆದು ಅದಕ್ಕೊಂದು ಸ್ಟ್ರೀಮ್ಲೈನ್ ಮಾಡಿ ಅಭಿವೃದ್ಧಿ ಕೆಲಸಗಳು ಯಾವ್ಯಾವ ಪೆಂಡಿಂಗ್ ಉಳಿದಿವೆ ಅದಕ್ಕೆ ದುಡ್ಡಿನ ಅನುದಾನದ ಸಹಾಯವನ್ನು ಕೊಟ್ಟು ಆ ಕೆಲಸವನ್ನು 28ರ ಮೊದಲು ಮುಗಿಸ್ಲಿಕ್ಕೆ ಸಾಧ್ಯನಾ ಅನ್ನೋದರ ಕುರಿತಂತೆ ಈ ಸಭೆಗಳನ್ನು ಡಿ ಕೆ ಶಿವಕುಮಾರ್ ಆಯೋಜಿಸ್ತಾ ಇದ್ದಾರೆ. ಬಟ್ ಅನೇಕ ಬಾರಿ ಆಗುತ್ತೆ ಅಜಿತ್, ನಾವು ಅನೇಕ ಮುಖ್ಯಮಂತ್ರಿಗಳ ಕೆಲಸಗಳನ್ನು ನೋಡಿದ್ದೀವಿ. ನೀವು ಮುಖ್ಯಮಂತ್ರಿಯಾಗಿ ಬಂದ ನಂತರ ಆ ಒಂದು ಆರಂಭ ಶೂರತ್ವ ಅಂತಿರೋ ಅದು ಅಥವಾ ಆ ರೀತಿಯಾಗಿರ್ತಕ್ಕಂಥ ಒಂದು ತರಾತುರಿ ಉತ್ಸಾಹ ಇರುತ್ತೆ. ಬಟ್ ದಿನ ಕಳೆದಂತೆ ಆ ಫೆಟಿಗ್ ಅಧಿಕಾರಿಗಳಿಗೂ ಬರುತ್ತೆ, ಸಚಿವರಿಗೂ ಬರುತ್ತೆ, ಮುಖ್ಯಮಂತ್ರಿಗಳ ಕಚೇರಿಗೂ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ನಾನು 2028ಕ್ಕೆ ವಾಪಸ್ ಸರ್ಕಾರವನ್ನು ತರಲೇಬೇಕು ಅನ್ನೋದು. ಈ ಇದನ್ನು ಏನು ಮೀಟಿಂಗ್ ಮಾಡ್ತಿದ್ದಾರೆ ಇದನ್ನು ಅಂತಿಮವಾಗಿ ಎಕ್ಸಿಕ್ಯೂಷನ್ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ವೇಗವನ್ನು ನೀಡಿ ಸರ್ಕಾರದ ಇಮೇಜನ್ನು ಸ್ಥಳೀಯವಾಗಿ ಯಾಕೆಂದರೆ ನೋಡಿ ಅಜಿತ್, ನೀವು ಎಷ್ಟೇ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಇಮೇಜು ನರೇಟಿವ್ ಇದೆಲ್ಲ ಮಾತಾಡಿ ಅಂತಿಮವಾಗಿ ಆ್ಯಂಟಿ ಇನ್ಕಂಬನ್ಸಿ ಸೆಟ್ ಇನ್ ಆಗೋದು ಸರ್ಕಾರಕ್ಕಲ್ಲ, ಎಮ್ ಎಲ್ ಎಗಳಿಗೆ. ಯಾಕೆ ಎಮ್ ಎಲ್ ಎಗಳಿಗೆ ಆ್ಯಂಟಿ ಇನ್ಕಂಬನ್ಸಿ ಸೆಟ್ ಇನ್ ಆಗುತ್ತೆ? ಯಾಕಂದರೆ ಒಬ್ಬರು ಹೋಗ್ತಾರಪ್ಪ, ಇಲ್ರಿ ನಮ್ದು ರಸ್ತೆ ಮಾಡಿಸ್ಬೇಕು, ಎಲ್ಲಿದ್ದೀರಿ ದುಡ್ಡು ಗ್ಯಾರಂಟಿ ಕೊಡ್ತೀವಿ ಅಂತಾರೆ ಶಾಸಕರು. ಜನ ಗ್ಯಾರಂಟಿ ಕೊಟ್ಟದ್ದನ್ನು ನೆನಪಾರ್ಬಿಡ್ತಾರೆ. ಹೌದು ಈಗ ನಾನು ಕೆಲಸ ಮಾಡಿಕೊಡ್ರಿ ಅಂತಾರೆ. ಅಂದರೆ ನಮ್ಮ ಮತದಾರರ ಮೈಂಡ್ಸೆಟ್ ಕೂಡ ಹಾಗೆ ಇರುತ್ತೆ. ನೀವು ಒಂದು ಕೊಟ್ಟಿಯಾ, ಆಯ್ತಪ್ಪ ಇಲೆಕ್ಷನ್ ಕೊಟ್ಟೆ, ಈಗೇನು ಹೊಸದಾಗಿ ಕೊಡ್ತೀಯಾ ಹೇಳು ಅಂತಾರೆ. ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಆ ಗ್ಯಾಪನ್ನು ಫಿಲ್ ಇನ್ ಮಾಡುವ ಪ್ರಯತ್ನದ ಭಾಗವಾಗಿ ಈ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಅಂದರೆ ಅನೇಕ ಬಾರಿ ಈ ಎರಡು ದ್ವಂದ್ವದಲ್ಲಿ ಮುಖ್ಯಮಂತ್ರಿಗಳು ಯಾವತ್ತಿಗೂ ಇರ್ತಾರೆ. ನಾನು ಮುಖ್ಯಮಂತ್ರಿಯಾಗಿ ದೂರದ ಪ್ರದೇಶಗಳಿಗೆ ಓಡಾಡಿ ನಾನು ಮುಖ್ಯಮಂತ್ರಿಯಾಗಿ ಇಮೇಜ್ ಜಾಸ್ತಿ ಮಾಡ್ಕೊಳ್ಬೇಕು ಅಥವಾ ವಿಧಾನಸೌಧದಲ್ಲಿ ಕುಳಿತು ನಾನು ಇಮೇಜ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತ. ಉತ್ತರ ಎಲ್ಲೋ ಮಧ್ಯದಲ್ಲಿದೆ. ಬರೀ ಸಭೆಗಳನ್ನು ನಡೆಸಿದ್ರು ಎರಡು ಮಾರ್ಗ ಅನುಸರಿಸುವ ನಿರ್ಧಾರಕ್ಕೆ ಬಂದಂಗಿದೆ. ಅಲ್ಲ, ಅದನ್ನು ಅವ್ರಿಗೆ ಎಕ್ಸೆಪ್ಟಬಿಲಿಟಿ ಬರಬೇಕು ಅಂತಂದರೆ ಒಂದು ಕಡೆ ಶಾಸಕರು ಹೇಳಿರುವ ಕೆಲಸಗಳನ್ನು ಮಾಡಿಕೊಡ್ಬೇಕು. ಅವ್ರಿಗೆ ಎಕ್ಸೆಪ್ಟಬಿಲಿಟಿ ಇಡೀ ರಾಜ್ಯದಲ್ಲಿ ಬರಬೇಕು, ಬರೀ ಒಕ್ಕಲಿಗ ಭಾಗದಲ್ಲಿ ಅಲ್ಲ ಅಂತಂದರೆ ಅವರ ಅವೈಲಬಿಲಿಟಿ ಮತ್ತು ಅವರ ಓಡಾಟ ಬೇರೆ ಭಾಗಗಳಲ್ಲಿ ಜಾಸ್ತಿ ಆಗಬೇಕು. ಈಗ ಯಾವತ್ತೂ ಈಗ ನೋಡಿ 2023 ಮೊದಲ ಚುನಾವಣೆ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಇಡೀ ರಾಜ್ಯದ ಟಿಕೆಟ್ಗಳ ಬಗ್ಗೆ ಅವರು ಆ ಒಂದು ಪಾಲಿಸಿ ಮೇಕಿಂಗ್ ಡಿಸಿಷನ್ ಮೇಕಿಂಗ್ ಬಾಡಿಯಲ್ಲಿದ್ದರು. ಹೌದು, ಅಲ್ಲಿಗಿಂತ ಮುಂಚೆ ನಾನು ಡಿ ಕೆ ಶಿವಕುಮಾರರನ್ನು ಹೆಚ್ಚು ಕಡಿಮೆ 2008ರ ಪ್ರತಿ ಇಲೆಕ್ಷನ್ನಲ್ಲಿ ನೋಡಿದ್ದೀನಿ. ಅವ್ರದ್ದೊಂದು ಪಟ್ಟಿ ಇರ್ತಾ ಇತ್ತು, ಅದನ್ನು ತೆಗೆದುಕೊಂಡು ಹೋಗ್ತಿದ್ರು, ಹೈಕಮಾಂಡ್ಗೆ ಹೋಗ್ತಿದ್ರು, ಕೊಡ್ತಿದ್ರು, ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ರು, ಒಂದಿಷ್ಟು ಜಗಳ ಆಡ್ತಾ ಇದ್ರು, ಒಂದಿಷ್ಟು ಟಿಕೆಟ್ ತೆಗೆದುಕೊಳ್ತಾ ಇದ್ರು, ಹೋಗ್ತಾ ಇದ್ರು. 23ರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಮೊದಲ ಬಾರಿಗೆ 224 ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಸಿದ್ದರಾಮಯ್ಯನವರ ಬಣದವರು ಇವ್ರು ಯಾರು, ನನ್ನ ಬಣದವರು ಯಾರು, ಹೊಸ ಯಾರು, ಇದನ್ನು ಫಸ್ಟ್ ಟೈಮ್ ಅವರು ಆ ಒಂದು ಡಿಸಿಷನ್ ಮೇಕಿಂಗಲ್ಲಿ ಇದ್ದಿದ್ದು 2023ರಲ್ಲಿ. ಬಿಕಾಸ್ ಹಿ ವಾಸ್ KPCC ಪ್ರೆಸಿಡೆಂಟ್. 24ರ ಲೋಕಸಭಾ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಅವರಿದ್ದರು. 28ರಲ್ಲಿ ಅವರು ಅಂದರೆ ನಾನು ಏಕಚಕ್ರಾಧಿಪತ್ಯ ಅನ್ನಲ್ಲ, ಬಟ್ ಏಕಾಂಗಿಯಾಗಿ ಅವರು ಆ ಡಿಸಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಹೌದು, ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ಇರ್ತಾರೆ, ಸಿದ್ದರಾಮಯ್ಯನವರು ಇರ್ತಾರೆ. ಬಟ್ ಸಿದ್ದರಾಮಯ್ಯನವ್ರು ನಾವು ನೋಡಿದ್ವಿ ಸಂಪುಟ ರಚನೆಯಲ್ಲೇ
ತಮ್ಮದೊಂದು ಲೀಸ್ಟ್ ಕೊಟ್ಟು ಉಳ್ದಂಗೆ ನ್ಯಾಚುರಲಿ ಆ ಒಂದು ವಿಡ್ರಾವಲ್ ಸಿಂಪ್ಟಮ್ಸ್ ಬಂದ್ಬಿಡತ್ತೆ ನೀವು ಮುಖ್ಯಮಂತ್ರಿ ಈ ಕುರ್ಚಿಯಿಂದ ಕೆಳಗಿಳಿದ ಮೇಲೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಎದುರುಗಡೆ ಇರ್ತಕ್ಕಂಥ ಟಾಸ್ಕ್ ಏನು ಅಂತಂದರೆ ಹಾಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಸರ್ಕಾರದ ಸ್ಥಿರತೆಯ ಕಾರಣದಿಂದ. ಬಟ್ ಹಾಗಂತ ಅವ್ರಿಗೆ ಟಿಕೆಟ್ ಪ್ರಾಮಿಸ್ ಮಾಡದೆ ಕ್ಷೇತ್ರದಲ್ಲಿ ಕೆಲಸ ಆಗುವಂತೆ ನೋಡ್ಕೋಬೇಕು. ಕರೆಕ್ಟ್. ಡಿ ಕೆ ಶಿವಕುಮಾರ್ಗೆ ಆ ಚಾಲೆಂಜ್ ಇದೆ ಅಜಿತ್. 140 ಶಾಸಕರಿಗೆ ಅವ್ರು ಟಿಕೆಟ್ ಕೊಡೋಕ್ಕಾಗಲ್ಲ. ಹೌದು ಹೌದು. ಹಿ ಹ್ಯಾಸ್ ಟು ಕಟ್ 20% ಆಫ್ ದ MLA ಟು ಬಕ್ ದ ಆಂಟಿ ಇನ್ಕಂಬನ್ಸಿ. ಬಟ್ ಬಕ್ ದ ಆಂಟಿ ಇನ್ಕಂಬನ್ಸಿಯಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿದೆ ಅಂತ ಆಗಬೇಕಲ್ಲ. ಹೌದು. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ 2028 ತಯಾರಿಯನ್ನು 2-3 ಹಂತಗಳಲ್ಲಿ 2-3 ಲೇಯರ್ಗಳಲ್ಲಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನೇಕ ಬಾರಿ ಆಗತ್ತೆ ಹಿಂಗೆ. ನೀವು ಮುಖ್ಯಮಂತ್ರಿ ಆದ ತಕ್ಷಣ 28 ಚುನಾವಣೆ ಅಥವಾ ನೆಕ್ಸ್ಟ್ ಚುನಾವಣೆ ಗೆದ್ಕೊಂಡು ಬರಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲೇಬೇಕಾಗತ್ತೆ. ಉಳಿದ ಮುಖ್ಯಮಂತ್ರಿಗಳು ಇದರಲ್ಲಿ ಯಶಸ್ಸು ಕಾಣಲಿಲ್ಲ. ಎಸ್. ಬಟ್ ಡಿ ಕೆ ಶಿವಕುಮಾರ್ಗೆ ಆ ಯಶಸ್ಸು ಸಿಗುತ್ತಾ? ಆ ಝೀಲ್ ಅವರಲ್ಲಿದೆ. ಏನೋ ಮಾಡಬೇಕು, ನಾನು ಗೆಲ್ಲಿಸ್ಕೊಂಡ್ಬರ್ಬೇಕು ಅಂತಕ್ಕಂಥ ಝೀಲ್ ಇದೆ. ಬಟ್ ಈ ಪ್ರಯತ್ನಗಳು ಬರೀ ಮಾತಾಗಿ ಉಳಿಯದೆ ಎಕ್ಸಿಕ್ಯೂಷನ್ ಆಗ್ತವ, ಅದು ಗೊತ್ತಾಗಬೇಕಂದ್ರೆ ನೀವು ಇನ್ನೊಂದು ವರ್ಷ ಕಾಯ್ಬೇಕು. 2027 ಮೇವರೆಗೆ ನಾವು ಕಾಯ್ಬೇಕಾಗತ್ತೆ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.